ಗೊತ್ತಿಲ್ಲ. ಗೃಹಲಕ್ಷ್ಮಿದು ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಬೇರೆ ಎಲ್ಲ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾಯಿದ್ವಿ, ಅವ್ರು ಏನು ಯೂಸ್ ಮಾಡ್ತಾಯಿದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗಿ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವ್ರ ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜಿನೈನ್ ಪೀಪಲ್ಗೆ ಹೋಗಬೇಕು ಅಷ್ಟೇ ನಮ್ಗೆ ಬೇಕಾಗಿದೆ. ಪರಿಷ್ಕರಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಗ್ಯಾರಂಟಿಗಳ ಪರಿಷ್ಕರಣೆ ಸಾಕಷ್ಟು ಜನ ಶಾಸಕರು ಕೂಡ ಈಗ ಕೆಲವು ಪವರ್ ಏನಾಗಿದೆ ಗೊತ್ತಾ, ತೊಗೋತಾ ಇದ್ದಾರೆ 200 ಯೂನಿಟು ಅಂತ ತೊಗೋತಾ ಇದ್ದಾರೆ. ಅಂಗಡಿ ಕಿತ್ಕೊಂಡವ್ರೆ, ಅಂಗಡಿಗೂ ಮನೆ ಕರೆಂಟ್ ತೊಗೊಂಡವ್ರೆ. ಮೇಲೆ ಅಂಗಡಿ ಮನೆ ಇದೆ, ಕೆಳಗಡೆ ಅಂಗಡಿ ಇದೆ. ಅಂಗಡಿಗೆ ಸಪ್ರೇಟಾಗಿ ತೊಗೊಳ್ಳಿ, ವಾಸಕ್ಕೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ರೆಸಿಡೆನ್ಷಿಯಲ್ಗೆ ಇಟ್ಕೊಳ್ಳಿ, ಕಮರ್ಷಿಯಲ್ ಒಬ್ಬೊಬ್ರಿಗೆ 6 ಹೆಸರಲ್ಲಿ 6 ಮೀಟ್ರ್ ಇದೆ. ಯಾವನ್ ಬಾಡಿಗೆ ಇದ್ದಾನೆ ಅವನ ಮನೆ ಇರಲಿ. ಬಾಡಿಗೆ ಮನೆ ಇದ್ದೀನಿ ಅಂತಂದ್ರೆ ಒಂದು ಅಫಿಡವಿಟ್ ಕೊಡಲಿ, ನಾನು ಬಾಡಿಗೆ ಮನೇಲಿ ಇದ್ದೀನಿ ಅಂತಂದು. ಆ ರೀತಿ ಕರ್ನಾಟಕ ರಾಜ್ಯದವ್ರಿಗೆ ನಾವು ಇದನ್ನು ಮಾಡಿರೋದು, ಕರ್ನಾಟಕ ರಾಜ್ಯದ ಮತದಾರರಿಗೆ ಕೊಡಬೇಕು ಅಂತ ನಾವು ಮಾಡಿರೋದು. ಸರ್, ನೀತಿ ಆಯೋಗದ್ದು ಕಳೆದ ಬಾರಿ ವಿವಾದಕ್ಕೆ ಅಂದ್ರೆ ಒಂದು ರೀತಿ ನೋಡೋಣ, ಅದನ್ನಾಯ್ತು. ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಕೂಡ ಫಸ್ಟ್ ನಾನು ಅಧಿಕಾರ ತೆಗೆದುಕೊಂಡ ದಿನಾನೇ ಅವರು ಕೂಡ ಟ್ವೀಟ್ ಮಾಡಿ ನನಗೆಲ್ಲ ಥರದ ಸಹಕಾರ ಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನೋಡೋಣ, ನಾವಿಲ್ಲಿ ವರ್ಕ್ ಟುಗೆದರ್. ಪ್ರತ್ಯೇಕವಾಗಿ PM ಭೇಟಿಗೆ ಏನಾದ್ರು ಆಗ್ತೀರಾ ಸರ್? ಕೇಳಿದ್ದೀನಿ, ಎಲ್ಲ ಮಿನಿಸ್ಟರ್ಸು ಕೇಳಿದ್ದೀನಿ. ಒಂದು ಭಾಳ ಸೀನಿಯರ್ ಮಿನಿಸ್ಟರ್ಸ್ಗೆಲ್ಲ ಕೇಳಿದ್ದೀನಿ. ಯಾರ ಟೈಮ್ ಕೊಡ್ತಾರೆ ಅವ್ರು ಭೇಟಿ. PM ಕೇಳಿದ್ದೀನಿ, PM ನಾಳೆ ಟೈಮ್ ಕೊಟ್ಟಿದ್ದಾರೆ. ತಿಳಿಸ್ತೀರಿ, ನಿಮಗೆ ತಿಳಿಸ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈ ಹಂತದಲ್ಲಿ ಈಗ ಯಾವುದೂ ಚರ್ಚೆ ಇಲ್ಲ. ಸುಮಾರು 1 ತಾಸು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲ ಮಾತಾಡೋದು. ಓಕೆ, ವಾಟ್ ಯು ವಾಂಟ್ ಮೈ ಡಿಯರ್? ಸರ್, ಆನ್ ನೀತಿ ಆಯೋಗ ಮೀಟಿಂಗ್ tomorrow meeting with Sonia ma'am also. But see, today I came to pay my respect to my leader. I went to the Youth Congress office. I went to NSY office. I went to Indira Bhavan. I went to Mahila Congress office. They all are the part of our foundation. They are the 4 pillars of our party. So it is my bound duty. I have been gone from the NSY and Youth Congress. So I have gone there. I paid my respect and met my leader, Sonia Gandhi, Rahul Gandhi and Priyanka Gandhi. I just came. And today I had a meeting with Qatar Sahab also. Lot of projects connected to Bangalore and other urban challenge fund. I have just represented there. After that, then we have come out with a lot of issues which have been long pending in the central government. This is what I have done. tomorrow there is Niti Ayog meeting. Niti Ayog, yes, I am coming there. I will present my case there. In the interest of the state, larger interest of the state, I am just discussing on that. I will be delivering a speech there also. I know what Karnataka needs, what we have to present to, because the world is looking India through Bangalore. That is what I am going to tell them. Because this is a place, after Delhi, Mumbai, this is a place where the entire people are coming. So we have to accommodate all sections of society there. And the talent pool is there that I have to tell. We have to create more infrastructure on connected to Karnataka in all sections, not only the urban mobility or anything, including the agriculture, including all sections of the society. We have to keep in our mind. Sir, yesterday we have seen your all big leaders was outside election commission office and they were protesting against Meenakshi Natarajan nomination. This is shocking news to the entire country. I also have contested a number of elections. The electoral officer or who the returning officer doesn't have power to reject it. If anything is there, they could have gone to the court after the election. Now they can't reject it. It is a purely on the instruction. It has been done. They are not supposed to. Suppose someone has filed some FIR. How will I know? If someone might have filed some FIR in UP in my name, I will not know.
See, if she has come to know, definitely she is a very seasoned leader of my party. So it is very wrong what they have created. If anything is there, even earlier also, there was such type of issues when my nomination paper was there. They give me an opportunity to correct it. If someone has given, they would have given. This is a case of election. After the election, they should have taken up this issue. They can't. In some cases, one side, someone will leave. You will not know. One of my father might have given some gift. You will not know. Or some property might have come. All these things are there. So this is purely a political vendetta. Earlier also, they planned when our numbers were more. Also, the BJP had said that they are going to win all the seats. How it could happen? This is unfair what has been done in Madhya Pradesh. ಸರ್ It is a shame on democracy. ಜೂನ್ 20 ನಂತರನೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್